ಏನೋ ಮಾಡ್ತಾ ಇದ್ದೀರಾ? ಇವತ್ತು ಎಲ್ರೂ ಫೇವ್ರೆಟ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಹೌದಾ, ಏನಕ್ಕೆ ಅದು? ನೋಡೋಣ, ಗೆಸ್ ಮಾಡು ಏನಿರ್ಬೋದು ಅಂತ. ಎಲ್ರಿಗೂ ಇಷ್ಟ ಆಗಿರೋದಾ? ಎಲ್ರಿಗೂ ಇಷ್ಟ ಆಗಿರೋ ಬ್ರೇಕ್ಫಾಸ್ಟ್ ಏನದು? ಗೊತ್ತಾಯ್ತು, ನೀವು ಇವತ್ತು ಪಲಾವ್ ಮಾಡ್ತಿದ್ದೀರಾ ತಾನೇ? ಪಲಾವ್ ಮಾಡೋಕ್ಕೆ ಏನೇನು ಬೇಕು ಅದಕ್ಕೆ? ಹಸಿಮೆಣಸಿನ್ಕಾಯಿ, ಟೊಮಾಟೊ, ಶುಂಠಿ, ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಧನಿಯಾ ಪುಡಿ, ಉಪ್ಪು, ಗರಂ ಮಸಾಲೆ, ಮೊಸರು, ಅರಿಶಿಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೀನ್ಸ್, ಬಟಾಣಿ, ಆಲೂಗೆಡ್ಡೆ, ಕ್ಯಾರೆಟ್, ಎಣ್ಣೆ, ಟೊಮಾಟೊ, ಪಲಾವ್ ಎಲೆ, ಈರುಳ್ಳಿ ಮತ್ತು ಎಲ್ಲ ಮಸಾಲೆಗಳನ್ನ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಚಿ ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಎಲ್ಲ ಮಸಾಲೆಗಳನ್ನೂ ಒಂದೊಂದಾಗಿ ಸೇರಿಸ್ಕೊಂಡು ಜೊತೆಗೆ ಪಲಾವ್ ಎಲೆ ಕೂಡ ಹಾಕ್ಕೊಳ್ಳೋಣ. ನಾನಿಲ್ಲೊಂದು 3 ಈರುಳ್ಳಿ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊಳ್ಳೋಣ. ಈರುಳ್ಳಿ ಕೆಂಪಾಗೋ ತನಕ ಫ್ರೈ ಮಾಡಿಕೊಂಡು ಅದಕ್ಕೊಂದೆರಡು ಉದ್ದಕ್ಕೆ ಹೆಚ್ಕೊಂಡಿರೋ ಟೊಮಾಟೊ ಸೇರಿಸ್ಕೊಳ್ಳೋಣ. ಅದ್ರ ಜೊತೆಗೇ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಹಾಕಿ ಒಂದು ಸಲ ಕೈ ಆಡಿಸ್ಕೊಂಡು ಅದಕ್ಕೇ ಒಂದು ಸ್ಪೂನ್ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಬೀನ್ಸು, ಬಟಾಣಿ, ಆಲೂಗೆಡ್ಡೆ, ಕ್ಯಾರೆಟು ಅದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಆಗಲಿ. ಅಷ್ಟರಲ್ಲಿ ನಾವು ಖಾರಕ್ಕೆ ರೆಡಿ ಮಾಡ್ಕೊಬಿಡೋಣ. ಮಿಕ್ಸಿ ಜಾರಿಗೆ ಒಂದು 8ರಿಂದ 9 ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಮತ್ತು ಟೊಮಾಟೊ ಅದ್ರ ಜೊತೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡು, ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ರುಬ್ಕೊಂಡಿದ್ವಲ್ಲ ಆ ಮಿಶ್ರಣನ ಸೇರಿಸ್ಕೊಬಿಡೋಣ. ಒಂದು ಸಲ ಕೈ ಆಡಿಸ್ಕೊಂಡು ಅದಕ್ಕೇ ಒಂದು ಸ್ಪೂನ್ ಗರಂ ಮಸಾಲ, ಒಂದು ಸ್ಪೂನ್ ಧನಿಯಾ ಪುಡಿ, ಒಂದು ಸ್ವಲ್ಪ ಮೊಸರು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಕೊಂಡು 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಾನು 2 ಗ್ಲಾಸಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರು ಸೇರಿಸ್ಕೊಂಡು ಒಂದು 2-3 ಕುದಿ ಬರೋ ತನಕ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈ ಸಮಯದಲ್ಲಿ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿ ವಿಷಲ್ ಕೂಗಿಸ್ಕೊಂಡ್ರೆ ಅನ್ನ ಕೆಳಗಡೆ ತರಕಾರಿ ಮೇಲೆ ಬರುತ್ತಲ್ಲ, ಆ ಥರ ಬರಲ್ಲ. ನಾವು ಮತ್ತೆ ಕಲಿಸ್ಕೋಬೇಕಲ್ಲಪ್ಪ ಅನ್ನೋ ತೊಂದರೆನೂ ಇರಲ್ಲ. ತಗೋ, ಟೇಸ್ಟ್ ಮಾಡಿ ಹೇಳು ಹೇಗೆ ಮಾಡಿದ್ದೀನಿ ಪಲಾವ್ ಅಂತ. ಅದಕ್ಕೆ ಪಲಾವ್ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ನಿಜವಾಗ್ಲೂ ಚೆನ್ನಾಗಿದೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ. ಇದೇ ಥರ ಮೋರ್ ವೀಡಿಯೋಸ್ಗಾಗಿ ನೋಡಿ ಟೇಸ್ಟಿ ಕಿಚನ್ ವಿತ್ ಅದಕ್ಕೆ ನಾದಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಹಸಿದವರಿಗೆ ಒಂದು ತುತ್ತು ಅನ್ನ ನೀಡಿ, ಅವರು ನಿಮ್ಮನ್ನು ದೇವರು ಎಂದೇ ಭಾವಿಸುತ್ತಾರೆ.